ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿಲ್ಲಿ ಸೌಂದರ್ಯ ಲಹರಿಯ ಸ್ತೋತ್ರಗಳು ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ. ಸ್ಕಿಪ್ ಮಾಡದೇ ನೋಡಿದರೆ ದೇವಿಯು ನಿಮ್ಮನ್ನೂ ಹರಸುತ್ತಾಳೆ. ಶ್ಲೋಕ 81-82. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿಃ ಪಾರ್ವತಿ ನಿಜಾತ್ ನಿತಂಬಾದಾಚ್ಛಿದ್ಯ ತ್ವಯಿ ಹರಣರೂಪೇಣ ನಿದಧೇ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಃ ಸ್ಥಗಯತಿ ಲಘುತ್ವಂ ನಯತಿ ಚ ಕರೀಂದ್ರಾಣಾಂ ಶುಂಡಾಂ ಕನಕಕದಲೀ ಕಾಂಡಪಟಲೀಂ ಉಭಾಭ್ಯಾಮೂರುಭ್ಯಾಂ ಉಭಯಮಪಿ ನಿರ್ಜಿತ್ಯ ಭವತಿ ಸುವೃತ್ತಾಭ್ಯಾಂ ಪತ್ಯುಃ ಪ್ರಣತಿ ಕಠಿನಾಭ್ಯಾಂ ಗಿರಿಸುತೆ ವಿಧಿಜ್ಞೇ ಜಾನುಭ್ಯಾಂ ವಿಬುಧಕರಿ ಕುಂಭದ್ವಯಮಸಿ. ಶ್ಲೋಕ 81 ಅರ್ಥ. ಹೇ ಪಾರ್ವತಿ, ಪರ್ವತರಾಜನು ತನ್ನ ವಿಸ್ತಾರವನ್ನು ಭಾರವನ್ನು ನಿನಗೆ ಬಳುವಳಿಯಾಗಿ ಕೊಟ್ಟಿರಬೇಕು. ಆದುದರಿಂದಲೇ ನಿನ್ನ ನಿತಂಬವು ವಿಸ್ತಾರವಾಗಿದ್ದು ಭೂಮಿಯನ್ನು ಆವರಿಸಿ ಅದನ್ನು ಹಗುರವಾಗಿ ಮಾಡಿದೆ. 82 ಅರ್ಥ. ಹೇ ಗಿರಿಜೆ, ವೇದಗಳಲ್ಲಿ ಪರಿಣತಳೆ ನಿನ್ನ ತೊಡೆಗಳು ಮದಿಸಿದ ಆನೆಗಳ ಸೊಂಡಿಲನ್ನೂ ಬಾಳೆ ಕಂಬಗಳನ್ನೂ ಜಯಿಸಿದೆ. ದುಂಡಾದ ನಿನ್ನ ಮೊಣಕಾಲುಗಳು ಪತಿಗೆ ದಿನವೂ ನಮಸ್ಕಾರ ಮಾಡಿ ಹೊರಟಾಗಿವೆ, ಹಾಗೂ ಇವು ಆನೆಗಳ ಕುಂಭಸ್ಥಲಗಳನ್ನು ಜಯಿಸಿವೆ. ಶ್ಲೋಕ 83-84. ಪರಾಜೇತುಂ ರುದ್ರಂ ದ್ವಿಗುಣಶರಗರ್ಭೌ ಗಿರಿಸುತೆ ನಿಷಂಗೌ ಜಂಘೇತೆ ವಿಷಮ ವಿಶಿಖೋ ಬಾಢಮಕೃತ ಯದಗ್ರೇ ದೃಶ್ಯಂತೆ ದಶಶರಫಲಾಃ ಪಾದಯುಗಲೀನಖಾಗ್ರಚ್ಛದ್ಮಾನಃ ಸುರಮಕುಟಶಾಣೈಕನಿಶಿತಾಃ ಶ್ರುತೀನಾಂ ಮೂರ್ಧಾನೋ ದಧತಿ ತವ ಯೌ ಶೇಖರತಯಾ ಮಮಾಪ್ಯೇತೌ ಮಾತಃ ಶಿರಸಿ ದಯಯಾ ಧೇಹಿ ಚರಣೌ ಯಯೋಃ ಪಾದ್ಯಂ ಪಾಥಃ ಪಶುಪತಿ ಜಟಾಜೂಟತಟಿನೀ ಯಯೋರ್ಲಾಕ್ಷಾ ಲಕ್ಷ್ಮೀಃ ಅರುಣಹರಿಚೂಡಾಮಣಿರುಚಿಃ. ಶ್ಲೋಕ 83 ಅರ್ಥ. ಹೇ ಗಿರಿಸುತ್ತೆ, ಶಿವನನ್ನು ಗೆಲ್ಲಲು ಮನ್ಮಥನು ನಿನ್ನ ಮೊಣಕಾಲುಗಳನ್ನು 2 ಬತ್ತಳಿಕೆಗಳನ್ನಾಗಿ ಮಾಡಿರಬೇಕು. ಇದು ಸತ್ಯ, ಏಕೆಂದರೆ ಆ ಮೊಣಕಾಲುಗಳ ತುದಿಯಲ್ಲಿ ಪಾದಗಳ ಉಗುರು ಮೊನಚು ಕಾಂತಿಯಿಂದ ನಮಿಸುವ ದೇವತೆಗಳ ಕಿರೀಟಗಳಿಂದ ಸಾಣೆ ಹಿಡಿಯಲ್ಪಟ್ಟು ಹರಿತವಾಗಿವೆಯೇನೋ ಎಂಬಂತೆ 10 ಬಾಣಗಳ ಅಲಗುಗಳು ಕಂಡುಬರುತ್ತಿವೆ. 84 ಅರ್ಥ. ತಾಯೇ, ಶ್ರುತಿಗಳು ನಿನ್ನ ಪಾದಗಳನ್ನು ಸ್ತುತಿಸಿ ತಲೆಯಲ್ಲಿ ಧರಿಸಿವೆ. ನಿನ್ನ ಪಾದ ತೊಳೆಯ ಬಯಸುವ ತೀರ್ಥ ಪಶುಪತಿಯ ಜಟೆಯಲ್ಲಿ ಸಿಲುಕಿ ಗಂಗೆ ಎನಿಸಿದೆಯೇನೋ. ಪಾದಗಳಲ್ಲಿ ಲೇಪಿಸಿರುವ ಅರಗಿನ ಕೆಂಪು ಸೊಬಗು ವಿಷ್ಣುವಿನ ಚೂಡಾಮಣಿಯ ಅರುಣ ಕಾಂತಿ ಎನಿಸಿದೆಯೇನೋ. ಆ ಪಾದಯುಗಲವನ್ನು ನನ್ನ ತಲೆಯಲ್ಲಿ ದಯೆಯಿಂದ ಇರಿಸು. ಶ್ಲೋಕ 85-86. ನಮೋ ವಾಕಂ ಬ್ರೂಮೋ ನಯನರಮಣೀಯಾಯ ಪದಯೋಃ ತವಾಸ್ಮೈ ದ್ವಂದ್ವಾಯ ಸ್ಫುಟರುಚಿರಸಾನಕ್ತಕವತೆ ಅಸೂಯತ್ಯತ್ಯಂತಂ ಯದಭಿಹನನಾಯ ಸ್ಪೃಹಯತೆ ಪಶೂನಾಮೀಶಾನಃ ಪ್ರಮದವನ ಕಂಕೇಲಿತರವೇ ಮೃಷಾ ಕೃತ್ವಾ ಗೋತ್ರಸ್ಖಲನಮಥ ವೈಲಕ್ಷ್ಯನಮಿತಂ ಲಲಾಟೆ ಭರ್ತಾರಂ ಚರಣಕಮಲೆ ತಾಡಯತಿ ತೇ ಚಿರಾದಂತಶಲ್ಯಂ
ದಹನಕೃತ ಉನ್ಮೂಲಿತವತಾ ತುಲಾಕೋಟಿಕ್ವಾಡೈಃ ಕಿಲಿಕಿಲಿತಮೀಶಾನರಿಪುಣಾ. ಶ್ಲೋಕ 85 ಅರ್ಥ. ನಾವು ಹೀಗೆ ಹೇಳೋಣ: ಕಣ್ಣುಗಳಿಗೆ ಹಬ್ಬವೆನಿಸುವ ಅರಗಿನ ರಸದಿಂದ ಸ್ಫುಟವಾಗಿರುವ ನಿನ್ನ ಪಾದಯುಗಲವನ್ನು ನಮಿಸುತ್ತೇವೆ. ನಿನ್ನ ಪಾದಗಳ ಲಘುವಾದ ಹೊಡೆತವನ್ನು ಬಯಸುವ ಪ್ರಮದಾವನದ ಅಶೋಕ ವೃಕ್ಷದ ಬಗ್ಗೆ ಪರಶಿವನೇ ಅಸೂಯೆ ಪಡುತ್ತಾನೆಂದ ಮೇಲೆ ಬೇರೆ ಹೇಳುವುದಾದರೂ ಏನಿದೆ? 86 ಅರ್ಥ. ಪ್ರಣಯ ಕೇಲಿಯ ಸಮಯದಲ್ಲಿ ನಿನ್ನ ಅಡಿದಾವರೆಗಳು ಶಿವನ ಹಣೆಯನ್ನು ಒಡೆಯಿತು. ಏಕೆಂದರೆ ಆತನ ಬಾಯಲ್ಲಿ ಅಕಸ್ಮಾತ್ ಬೇರೆ ಹೆಣ್ಣಿನ ಹೆಸರು ಬಂದಿತಂತೆ. ಇದರಿಂದ ಶಿವನಾಚಿ ತಲೆ ತಗ್ಗಿಸಿದ. ಇಂತಹ ವೇಳೆಯಲ್ಲಿ ಮನ್ಮಥನು ಶಿವನು ತನ್ನನ್ನು ದಹಿಸಿದ ಸೇಡನ್ನು ನಿನ್ನ ಕಾಲಂದುಗೆಗಳ ಕಿಲಕಿಲಾ ಶಬ್ದದಿಂದ ತೀರಿಸಿಕೊಂಡಂತಿತ್ತು. ಶ್ಲೋಕ 87-88. ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಂ ನಿಶಿಚರಮಭಾಗೇ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿ ಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ ಪದಂ ತೇ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಂ ಉಪಯಮನಕಾಲೇ ಪುರಭಿದಾ ಯದಾದಾಯನ್ಯಸ್ತಂ ದೃಶದಿ ದಯಮಾನೇನ ಮನಸಾ. ಶ್ಲೋಕ 87 ಅರ್ಥ. ಹೇ ಜನನಿ, ನಿನ್ನ ಚರಣಗಳು ಹಿಮವತ್ ಪರ್ವತದಲ್ಲಿ ಲೀಲಾಜಾಲವಾಗಿ ಸಂಚರಿಸಬಲ್ಲವು. ಅವು ರಾತ್ರಿ ಹಗಲುಗಳಲ್ಲೂ ಬೆಳಗಬಲ್ಲವು. ಸಮಯಾಚಾರವುಳ್ಳವರಿಗೆ ವಿಶೇಷಾನುಗ್ರಹ ನೀಡಲು ಸಮರ್ಥವಾದವು. ಹೀಗಿರುವಾಗ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವ ಲಕ್ಷ್ಮೀಯ ನೆಲೆಯಾದ ತಾವರೆಯನ್ನು ನಿನ್ನ ಚರಣಗಳು ಶೋಭೆಯಲ್ಲಿ ಗೆಲ್ಲುವುದು ಏನಚ್ಚರಿ? 88 ಅರ್ಥ. ಹೇ ಭಗವತಿ, ಕವಿಗಳು ನಿನ್ನ ಕೀರ್ತಿಶಾಲಿಯಾದ ಮೃದುವಾದ ಪಾದಕಮಲಗಳನ್ನು ಹೇಗೆ ತಾನೇ ಹೆಣ್ಣಾಮೆಯ ಕಠಿಣ ಬೆನ್ನಿಗೆ ಹೋಲಿಸಿದರೋ, ಸದಾಶಿವನು ವಿವಾಹ ಸಮಯದಲ್ಲಿ ಈ ಕೋಮಲ ಪಾದಗಳನ್ನು ಕಲ್ಲ ಮೇಲೆ ಹೇಗೆತ್ತಿಟ್ಟನೋ. ಶ್ಲೋಕ 89-90. ನಖೈರ್ನಾಕಸ್ತ್ರೀಣಾಂ ಕರಕಮಲ ಸಂಕೋಚ ಶಶಿಭಿಃ ತರುಣಾಂ ದಿವ್ಯಾನಾಂ ಹಸತೈವ ತೇ ಚಂಡಿಚರಣೌ ಫಲಾನಿ ಸ್ವಸ್ಥೇಭ್ಯಃ ಕಿಸಲಯ ಕರಾಗ್ರೇಣ ದದತಾಂ ದರಿದ್ರೇಭ್ಯೋ ಭದ್ರಾಂ ಶ್ರಿಯಮನಿಶಮನ್ನಾಯ ದದತೌ ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನುಸದೃಶೀಂ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರ್ಣಚರಣಷಟ್ಚರಣತಾಂ. ಶ್ಲೋಕ 89 ಅರ್ಥ. ಹೇ ಚಂಡಿ, ನಿನ್ನ ಪಾದಗಳು ಚಂದ್ರನಂತಿವೆ. ದೇವತಾ ಸ್ತ್ರೀಯರ ಕರಕಮಲಗಳನ್ನು ಮುಚ್ಚಿಸುವುದರಲ್ಲಿ, ದರಿದ್ರರಿಗೆ ಶಾಶ್ವತವಾದ ಐಶ್ವರ್ಯವನ್ನು ಕೊಡುವುದರಲ್ಲಿ, ದೇವತೆಗಳಿಗೆ ಫಲಗಳನ್ನು ಕೊಡುವುದರಲ್ಲಿ ಕಲ್ಪವೃಕ್ಷವನ್ನು ನಾಚಿಸುವಂತಿದೆ. ನಿನ್ನ ಕಾಲುಗುರುಗಳ ಕಾಂತಿ ಚಂದ್ರಕಾಂತಿಯನ್ನು ಮೀರಿಸುವಂತಿದೆ. 90 ಅರ್ಥ. ಹೇ ಭಗವತಿ, ಬಡವರಿಗೆ ಅವರಾಸೆಗಳಿಗೆ ತಕ್ಕಂತೆ ಸಂಪತ್ತನ್ನಿತ್ತು ಅನುಗ್ರಹಿಸು. ಸೌಂದರ್ಯ ರಾಶಿಯಂತೆ ಹೂಜೇನನ್ನು ಸಿಂಪಡಿಸುವ ಕಲ್ಪವೃಕ್ಷದ ಹೂಗೊಂಚಲಂತಿರುವ ಶೋಭಾಯಮಾನವಾದ ನಿನ್ನ ಕೋಮಲ ಚರಣಗಳಲ್ಲಿ ದುಂಬಿಯಂತಿರುವ ನಾನು
ಮುಳುಗಿ ಧನ್ಯ ಭಾವವನ್ನು ಪಡೆಯುವಂತಾಗಲಿ. ವೀಕ್ಷಕರು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ.